ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 7ನೆಯ ತರಗತಿಯ ಗಣಿತ ಪ್ರಕಾಶ ಭಾಗ 1ರಲ್ಲಿನ ಪಾಠ 6 ಸಂಖ್ಯಾ ಆಟ. ಈ ಒಂದು ಪಾಠದಲ್ಲಿನ ಪುಟ ಸಂಖ್ಯೆ 155. ಇದರಲ್ಲಿ ಬರುವಂತಹ ಮೊಟ್ಟ ಮೊದಲ 4x4 ಮಾಯಾಚೌಕ. ಇಲ್ಲಿಂದ ಇವತ್ತಿನ ವಿವರಣೆಯನ್ನು ಅರ್ಥೈಸಿಕೊಳ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ನೋಡಿ, ಮೊಟ್ಟ ಮೊದಲ 4x4 ಮಾಯಾಚೌಕ ಅಂದರೆ ಚೌತಿಶ ಯಂತ್ರ ಎಂದು ಪರಿಚಿತವಾಗಿರುವ ಮೊಟ್ಟ ಮೊದಲ 4x4 ಮಾಯಾಚೌಕವು ಭಾರತದ ಖಜುರಾಹೋನಲ್ಲಿರುವ 10ನೇ ಶತಮಾನದ ಪಾರ್ಶ್ವನಾಥ್ ಜೈನ್ ಮಂದಿರದ ಬರಹದಲ್ಲಿ ದಾಖಲಾಗಿದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು 4x4 ಚೌತಿಶ ಯಂತ್ರ ಅಂದರೆ 4x4. ಹೀಗೂ ಕೂಡ 4 ಸಂಖ್ಯೆ, ಹೀಗೂ 4 ಸಂಖ್ಯೆ ಅಂದರೆ 4x4 ಚೌತಿಶ ಯಂತ್ರ. ಇದು ಪಾರ್ಶ್ವನಾಥ ಜೈನ ಮಂದಿರದಲ್ಲಿ, ಇದು ಭಾರತದ ಖಜುರಾಹೋನಲ್ಲಿ 10ನೇ ಶತಮಾನದಲ್ಲಿಯೇ ದಾಖಲಾಗಿದೆ. ಈಗ ನೋಡಿ, ಇಲ್ಲಿರ್ತಕ್ಕಂಥ ಅದೇ ಸಂಖ್ಯೆಗಳನ್ನ ಇಲ್ಲಿ ನಾವೇನು ಮಾಡಿದ್ದೀವಿ, ಬರೆದಿದ್ದಾರೆ. ಏನಪ್ಪ ಅಂದ್ರೆ 7, 12, 1, 14. ಇದರ ಒಂದು ಮ್ಯಾಜಿಕ್ ಏನಪ್ಪ ಅಂದ್ರೆ, ನೀವು ಹೀಗೆ ಕೂಡಿಸಿದ್ರು ಕೂಡ 34 ಬರ್ತದೆ ಉತ್ತರ. ಹೀಗೆ ಕೂಡಿಸಿದ್ರು 34, ಹೀಗೆ ಕೂಡಿಸಿದ್ರು ಕೂಡ 34 ಬರ್ತೈತೆ ಉತ್ತರ. ನೋಡಿ, ನೀವು ಬೇಕಿದ್ರೆ ಕೂಡಿಸಿ ನೋಡಿ. 7, 12, 1, 14, 14, 1, 15, 15, 7, 15, 7, 22, 22, 32, 34. ಎಷ್ಟಾಯಿತು? 34 ಆಯ್ತಲ್ವ. ಹೀಗೆ ಸೇರಿಸಿದ್ರೆ, ಆಮೇಲೆ ಹೀಗೆ ಸೇರಿಸಿದ್ರೆ ನೋಡಿ 7, 2, 7, 8, 9, 9, ಇದು 16, 9, 25, 25, 9, 34 ಬರುತ್ತಾ? 34 ಹೀಗೆ ಸೇರಿಸಿದ್ರು 34. ಇನ್ನು 4 ಕೋಣೆಗಳಲ್ಲಿ ಅಂದರೆ 4 ಮೂಲೆಗಳಲ್ಲಿ ಇರ್ತಕ್ಕಂಥ 4 ಸಂಖ್ಯೆಯನ್ನು ತೆಗೆದುಕೊಂಡು ನೀವು ಸೇರಿಸಿದ್ರು ಕೂಡ ಎಷ್ಟಾಗ್ತದೆ ಉತ್ತರ? 34 ಆಗ್ತದೆ. ನೋಡಿ, 7, 9, 4, 14. ಈ 4 ಸಂಖ್ಯೆಗಳನ್ನ ನಾವು ಸೇರಿಸಿದ್ರು ಕೂಡ ಎಷ್ಟಾಗ್ತದೆ? 34 ಆಗ್ತದೆ. ನೋಡಿ, ನೀವು ಬೇಕಿದ್ರೆ ಕೂಡಿಸಿ ನೋಡ್ಬೋದು. 7, 9, 16 ಆಯಿತು. 16, 4, 20 ಆಯಿತು. 20, ಇದೊಂದು 14, 34 ಆಯಿತು. ಗೊತ್ತಾಯ್ತಲ್ವಾ? ನೀವು ಇದರಲ್ಲಿ ಯಾವುದೇ ಸಂಖ್ಯೆಯನ್ನು ನೀವು 4 ಸಂಖ್ಯೆಗಳನ್ನ ಒಟ್ಟಾಗಿ ಸೇರಿಸಿದ್ರೆ ಏನಾಯ್ತಪ್ಪ ಅಂದ್ರೆ 34 ಉತ್ತರ ಬರ್ತದ, ಅಂದರೆ ಒಂದೇ ಉತ್ತರ ಬರ್ತದ. ಇದು ಒಂದು ಮಾಯಾಚೌಕ. ಗೊತ್ತಾಯ್ತಾ? ಇದು ಒಂದು ಮಾಯಾಚೌಕ. ಭಾರತದ ಖಜುರಾಹೋನಲ್ಲಿರುವಂಥ ಮೊಟ್ಟ ಮೊದಲು ದಾಖಲಾಗಿರುವಂಥ ಚೌತಿಶ ಯಂತ್ರ ಇದು. 4x4 ಮಾಯಾ ಚೌಕ. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಚೌತಿಶ ಎಂದರೆ ನೋಡಿ, ಚೌತೀಸ್ ಅಂತ ಹೇಳ್ತೀವಿ ನಾವು. ಮರಾಠಿಯಲ್ಲಿ ಚೌತೀಸ್ ಅಂತ ಹೇಳ್ತಾರೆ, ಅಂದರೆ 34. ಅದನ್ನು ಕನ್ನಡದಲ್ಲಿ ಚೌತಿಶ ಅಂತ ಹೇಳಲಾಗುತ್ತೆ. ಅಂದರೆ 34 ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಚೌತಿಶ ಎಂದರೆ 34. ಆ ಯಂತ್ರದ ಹೆಸರನ್ನು ಏನಿಟ್ಟಿದ್ದಾರೆ? ಚೌತಿಶ ಯಂತ್ರ ಅಂತ ಕರೆಯಲಿಕ್ಕೆ ಕಾರಣ ಏನು ಅಂದರೆ, ಈ ಮಾಯಾಚೌಕದಲ್ಲಿ ಪ್ರತಿ ಅಡ್ಡ ಸಾಲು, ಕಂಬ ಸಾಲು, ಕರ್ಣದ ಸಂಖ್ಯೆಗಳನ್ನ ಕೂಡಿದಾಗ ಮೊತ್ತ 34 ಬರ್ತದೆ. ಚೌಕದಲ್ಲಿ ಮೊತ್ತ 34 ಬರುವಂತೆ 4 ಸಂಖ್ಯೆಗಳ ಬೇರೆ ವಿನ್ಯಾಸಗಳನ್ನ ನೀವು ಕಂಡು ಹಿಡಿಯಬಲ್ಲಿರಾ ಅಂತ ಹೇಳ್ತಾರೆ ಅವರು. ನೋಡಿ, ಅವರೇನು ಹೇಳ್ತಾರೆ? ಕಂಬ ಸಾಲಿರ್ಬೋದು, ಅಡ್ಡ ಸಾಲಿರ್ಬೋದು, ಕರ್ಣ ಸಂಖ್ಯೆಗಳಿರ್ಬೋದು, ಯಾವುದು ಬೇಕಾದ ಸಂಖ್ಯೆಯನ್ನು ನಾವು 4 ಸಂಖ್ಯೆಗಳನ್ನ ಸೇರಿಸಿದಾಗ 4x4 ಸೇರಿಸಿದಾಗ ಎಷ್ಟಾಯಿತು? 34 ಆಗ್ತದೆ. ಅದೇ ತೆರನಾಗಿ ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ನೀವೇನು ಮಾಡ್ಬೋದು? ಕಂಡು ಹಿಡಿಯಬಲ್ಲಿರಾ ಅಂತ ಕೇಳ್ತಾರೆ ಅವರು. ನಾನು ಈಗಾಗಲೇ ಹೇಳಿದ್ನಲ್ವಾ, ಅದೇ ತೆರನಾಗಿ ನೀವು ಮಾಡಿ ನೋಡಿ. ಕೇವಲ ಇಲ್ಲಿ ಅಡ್ಡ ಸಾಲು, ಕಂಬ ಸಾಲು, ಆಮೇಲೆ ಕರ್ಣ ಸಂಖ್ಯೆಗಳು ಅಷ್ಟೇ ಅಲ್ಲದೆ ಕಾರ್ನರಲ್ಲಿರ್ತಕ್ಕಂಥ ಪ್ರತಿಯೊಂದು ಮೂಲೆ 7, 14, 4, 9 ಈ ತೆರನಾಗಿರ್ತಕ್ಕಂಥ ಸಂಖ್ಯೆಗಳನ್ನ ನೀವು ಸೇರಿಸಬಹುದು. ಅದನ್ನು ಹೊರತುಪಡಿಸಿ ಮತ್ತೆ ಬೇರೆ 4 ಸಂಖ್ಯೆಗಳನ್ನು ನೀವು ತೆಗೆದುಕೊಂಡು ಏನು ಮಾಡ್ಬೋದು? ಸೇರಿಸಿ ಒಟ್ಟು 34 ಉತ್ತರ ಖಂಡಿತ ಬರ್ತದೆ. ಅದಕ್ಕೋಸ್ಕರ ಇದು ಎಂದು ಒಂದು ಮಾಯಾ ಚೌಕ. ನೋಡಿ, ನೆಕ್ಸ್ಟ್, ಚರಿತ್ರೆ ಮತ್ತು ಸಂಸ್ಕೃತಿಯಲ್ಲಿ ಮಾಯಾಚೌಕಗಳು. ಪ್ರಥಮ ಬಾರಿಗೆ ದಾಖಲಾಗಿರುವಂತಹ ಮಾಯಾಚೌಕ ಲೋಶು ಸ್ಕ್ವೇರ್ ಅಂದರೆ 2000 ವರ್ಷದ ಹಿಂದೆ ಪ್ರಾಚೀನ ಚೀನಾದಲ್ಲಿ ಕಂಡುಬಂದಿದೆ. ಲೋಶು ಸ್ಕ್ವೇರ್ ಅನ್ನೋದು ಅಂದರೆ ಪುರಾಣದ ಪ್ರಕಾರ ಲೋ ಅಂದರೆ ನದಿಯಲ್ಲಿ ಪ್ರವಾಹ ಉಂಟಾದ ಸಮಯದಲ್ಲಿ ಜನರನ್ನು ಕಾಪಾಡಲು ದೇವರು ಕಳಿಸಿದ ಆಮೆ ಎಂಬುದಾಗಿ ನಂಬಲಾಗಿದೆ.
ಆ ಆಮೆ ತನ್ನ ಬೆನ್ನಿನ ಮೇಲೆ 3x3 ಗ್ರಿಡ್ ಹೊಂದಿದ್ದು, ನೋಡಿ ಇಲ್ಲಿ ಬೆನ್ನಿನ ಮೇಲೆ 3x3 ಗ್ರಿಡನ್ನು ಹೊಂದಿದ್ದು, ಅದರಲ್ಲಿ 1 ರಿಂದ 9ರವರೆಗಿನ ಸಂಖ್ಯೆಗಳನ್ನು ಒಂದು ಮಾಯಾವಿನ್ಯಾಸದಲ್ಲಿ ಆಯೋಜಿಸಲಾಗಿತ್ತು. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ, ಒಂದು ಮಾಯಾವಿನ್ಯಾಸ ಅಂದರೆ 3x3 ಇದೆ. ಇದು ಆಗಲೇ ನಾವು ನೋಡಿದ್ದು ಚೌತಿಶ ಯಂತ್ರ 4x4 ಇತ್ತು. ಇಲ್ಲಿ 3x3 ಇದೆ, ಕಾಣಿಸ್ತಾ ಇದೆಯಾ? ನೋಡಿ ಇದು 1 ರಿಂದ 9ರವರೆಗಿನ ಸಂಖ್ಯೆಗಳಿವೆ. ಮಾಯಾ ಚೌಕಗಳ ಬಗ್ಗೆ ಭಾರತವು ಸೇರಿದಂತೆ ಪ್ರಪಂಚದ ವಿವಿಧ ದೇಶಗಳಾದ ಜಪಾನ್, ಮಧ್ಯ ಏಷ್ಯಾ, ಯುರೋಪ್ಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅಧ್ಯಯನ ಮಾಡಲಾಗಿದೆ. ನೆಕ್ಸ್ಟ್, ಭಾರತೀಯ ಗಣಿತಜ್ಞರು ಮಾಯಾ ಚೌಕಗಳ ಬಗ್ಗೆ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದು ಅವುಗಳನ್ನ ರಚಿಸುವ ಸಾಮಾನ್ಯ ವಿಧಾನಗಳ ಬಗ್ಗೆ ವಿವರಣೆ ನೀಡಿರುತ್ತಾರೆ. ನೋಡಿ, ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಈ ಒಂದು ಮಾಯಾ ಚೌಕವನ್ನು ಬೇರೆ ಬೇರೆ ಸಮಯದಲ್ಲಿ ಅಧ್ಯಯನ ಮಾಡಲಾಗಿದೆ. ಆದರೆ ನಮ್ಮ ಭಾರತೀಯ ಗಣಿತಜ್ಞರು ಏನು ಮಾಡಿದಾರಪ್ಪ ಅಂದ್ರೆ ಇದರ ಬಗ್ಗೆ ಮಾಯಾ ಚೌಕಗಳ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡಿ ಅವುಗಳನ್ನ ರಚಿಸುವ ಸಾಮಾನ್ಯ ವಿಧಾನಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಗಣಿತಜ್ಞರುಗಳ ಕಾರ್ಯಗಳು ನಾವು ಮೇಲೆ ಪರಿಗಣಿಸಿರುವಂಥ ಕೇವಲ 3x3, 4x4ಗಳ ಬಗ್ಗೆ ಮಾತ್ರ ಸಂಬಂಧಿಸಿಲ್ಲ. ಅವರು ಅದನ್ನು 5x5 ಮತ್ತು ಇತರೆ ದೊಡ್ಡ ಚೌಕ ಗ್ರಿಡ್ಗಳಿಗೂ ವಿಸ್ತರಿಸಿರುತ್ತಾರೆ. ಮುಂದಿನ ತರಗತಿಗಳಲ್ಲಿ ಇವುಗಳ ಬಗ್ಗೆ ನಾವು ಇನ್ನೂ ಹೆಚ್ಚಿನದಾಗಿ ಕಲಿತೀವಿ. ಈ ಒಂದು ತರಗತಿಯಲ್ಲಿ 3x3, 4x4 ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ 5x5 ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಗಳನ್ನ ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್, ಮಾಯಾ ಚೌಕಗಳ ಪ್ರಸ್ತುತತೆಯು ಗಣಿತೀಯ ಪಾಂಡಿತ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನೋಡಿ, ಮಾಯಾ ಚೌಕಗಳ ಒಂದು ಇದೇನಿದೆಯಲ್ಲ, ಇದು ಪಾಂಡಿತ್ಯ ಕೇವಲ ಗಣಿತ ವಿಷಯಕ್ಕೆ ಮಾತ್ರ ಸಂಬಂಧಿಸಿಲ್ಲ. ಇದು ಭಾರತದ ಬಹಳಷ್ಟು ಸ್ಥಳಗಳಲ್ಲಿ ಇದು ಕಂಡುಬಂದಿದೆ. ಬಲಭಾಗದಲ್ಲಿರ್ತಕ್ಕಂಥ ಈ ಒಂದು 3x3 ಮಾಯಾ ಚೌಕ ತಮಿಳುನಾಡಿನ ಪಳನಿಯಲ್ಲಿರ್ತಕ್ಕಂಥ ದೇವಸ್ಥಾನದ ಒಂದು ಕಂಬದಲ್ಲಿ ಕಂಡುಬಂದಿದೆ. ಒಂದು ಕಂಬದಲ್ಲಿ ಇದನ್ನು ಕೆತ್ತಲಾಗಿದೆ, ಬರೆಯಲಾಗಿದೆ. ಈ ದೇವಸ್ಥಾನವು ಕ್ರಿಸ್ತಶಕ ಪೂರ್ವ 8ನೇ ಶತಮಾನಕ್ಕೆ ಸಂಬಂಧಿಸಿದೆ. ಭಾರತದಲ್ಲಿ 3x3 ಮಾಯಾ ಚೌಕಗಳನ್ನು ಮನೆಗಳು ಹಾಗೂ ಅಂಗಡಿಗಳಲ್ಲೂ ಕಾಣಬಹುದಾಗಿದೆ. ಅಂತಹ ಒಂದು ನವಗ್ರಹ ಯಂತ್ರದ ಉದಾಹರಣೆಯನ್ನು ಮುಂದೆ ನೀಡಿದೆ. ನೋಡಿ, ಭಾರತದಲ್ಲಿ 3x3 ಇದೆ ಅಲ್ವಾ, ಇದು ಈ ಒಂದು 3x3 ಮಾಯಾ ಚೌಕವನ್ನು ಮನೆಗಳು, ಅಂಗಡಿಗಳಲ್ಲೂ ಕೂಡ ನಾವು ನೋಡ್ತೀವಿ. ಒಂದು ನವಗ್ರಹ ಯಂತ್ರ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇವುಗಳನ್ನ ಕಾಮನ್ ಆಗಿ ನಾವು ಏನು ಮಾಡ್ತೀವಿ, ನವಗ್ರಹ ಯಂತ್ರಗಳು. ಬುಧ, ಶುಕ್ರ, ಚಂದ್ರ, ಗುರು, ಸೂರ್ಯ, ಮಂಗಳ, ಕೇತು, ಶನಿ, ರಾಹು. ನೋಡಿ, ಈ ಎಲ್ಲ ಗ್ರಹಗಳಿಗೆ ಏನು ಮಾಡಿದ್ದಾರೆ, 3x3 ಗುರುತನ್ನು ಅಂದರೆ 3x3 ಗ್ರಿಡನ್ನು ಮಾಯಾ ಚೌಕವನ್ನು ಹಾಕಲಾಗಿದೆ. ಇವುಗಳನ್ನ ನಾವು ಪ್ರತಿಯೊಂದು ಮನೆಗಳಲ್ಲಿ ಹಾಗೆ ಅಂಗಡಿಗಳಲ್ಲಿ ನಾವು ನೋಡ್ತೀವಿ. ನೋಡಿ, ಇಲ್ಲಿ ನೀವು ಇದರಲ್ಲಿಯೂ ಕೂಡ ಕಾಣ್ಬೋದು. ನೋಡಿ, ಹೀಗೆ ಅಡ್ಡಲಾಗಿ ಕೂಡಿಸಿದ್ರೂ ಕೂಡ ಒಂದೇ ಉತ್ತರ ಬರ್ತದೆ. ನೋಡಿ, 11, 4, 15, 15, 9, 24. ಇನ್ನು ಈ ತೆರನಾಗಿ ಲಂಬವಾಗಿ ಕಂಬ ಸಾಲಿನಲ್ಲಿ ಕೂಡಿಸಿದರೆ ಅಲ್ಲಿಯೂ ಕೂಡ 24 ಬರ್ತದೆ. 10, 9, 19, 5, 24. ನೋಡಿ, ಹೀಗೆ ಇಲ್ಲಿ ಬಾಣದ ಗುರುತು ಕಾಣ್ತಾ ಇದೆಯಲ್ಲ, ಹೀಗೂ ಕೂಡ ನೀವು ಕರ್ಣವಾಗಿ ಕೂಡಿಸಿದ್ರು ಕೂಡ ಒಂದೇ ಉತ್ತರ ಬರ್ತದೆ. 9, 8 ಎಷ್ಟು, 17, 17, 7, 24. ಗೊತ್ತಾಯ್ತಾ? ಅಡ್ಡ ಸಾಲಿನಲ್ಲಿ ಕೂಡಿಸಿದ್ರು 24, ಕಂಬ ಸಾಲಿನಲ್ಲಿ ಕೂಡಿಸಿದ್ರು 24, ಕರ್ಣದಲ್ಲಿ ಕೂಡಿಸಿದ್ರು ಕೂಡ 24. ಹೀಗೆ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ನೀವು ಯಾವುದೇ ಸಂಖ್ಯೆಯನ್ನು ಹೀಗೆ ಅಡ್ಡವಾಗಿ ಕಂಬವಾಗಿ ಕೂಡಿಸಿದ್ರು ಕೂಡ ಒಂದೇ ಉತ್ತರ ಬರ್ತದೆ. ಇದು 3x3 ಮಾಯಾ ಚೌಕ. ಅದೇ ತೆರನಾಗಿ ನೋಡಿ, ಪ್ರತಿಯೊಂದು ಚೌಕವೂ ಕೂಡ ತನ್ನದೇ ಆಗಿರ್ತಕ್ಕಂಥ ಸಂಖ್ಯೆಯನ್ನು ಹೊಂದಿದೆ. ಇದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಸಾಕಷ್ಟು ಅಂಗಡಿಗಳಲ್ಲಿ, ಮನೆಗಳಲ್ಲಿ ಒಂದು ಮಾಯಾ ಚೌಕಗಳನ್ನ ನಾವು ಕಾಣ್ತೀವಿ. ಪ್ರತಿ ಗ್ರಹದೊಂದಿಗೆ ಸಂಬಂಧಿಸಿದ ವಿಭಿನ್ನ ಮಾಯಾ ಮೊತ್ತವನ್ನು ಗಮನಿಸಿ ಕುಬೇರ ಯಂತ್ರದ ಒಂದು ಚಿತ್ರವನ್ನು ಮುಂದೆ ತೋರಿಸಿದೆ. ನೋಡಿ, ಇದನ್ನು ಕುಬೇರ ಯಂತ್ರ ಅಂತ ಹೇಳಲಾಗುತ್ತೆ. ಕಾಣಿಸ್ತಾ ಇದೆಯಾ? ಇದು ಕುಬೇರ ಯಂತ್ರ. ಇಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಾ 3x3 ಸಂಖ್ಯೆಗಳು. ನೋಡಿ, ಇಲ್ಲಿ ಬಾಣದ ಗುರುತು ಹಾಕಲಾಗಿದೆ. ಅವೇ ಸಂಖ್ಯೆಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ದೊಡ್ಡದಾಗಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿದೆ ಅಲ್ವಾ ಮಧ್ಯದಲ್ಲಿ, ಇದು ಕುಬೇರ ಯಂತ್ರ. ನೋಡಿ, ಈ ಸಂಖ್ಯೆಗಳನ್ನ ಇವುಗಳು ಕೂಡ ಅಷ್ಟೇ ಅಡ್ಡವಾಗಿ ಕಂಬವಾಗಿ ಕರ್ಣ ಸಹಿತ ಕೂಡಿಸಿದ್ರು ಕೂಡ ಏನಾಗ್ತವ, ಒಂದೇ ಉತ್ತರ ಕಂಡು ಬರ್ತದ. ನೋಡಿ, 20, 20, 27, 20 ಎಷ್ಟಾಯಿತು, 47, 47, 67, 67 ಮತ್ತು 5, 72, 72 ಆಯಿತು. ಹೀಗೆ ಕೂಡಿಸಿ ನೋಡೋಣ. 72 ಆಯ್ತಲ್ವಾ? ಈಗ ನೋಡಿ, 27, 22, 49, 49, 50, 69, 72. ಗೊತ್ತಾಯ್ತಲ್ವಾ? ಹೀಗೆ ಕೂಡಿಸಿದ್ರು ಕೂಡ ಉತ್ತರ ಒಂದೇ ಬರ್ತದೆ. ಇದು ಒಂದು 3x3 ಮಾಯಾ ಚೌಕದ
ಒಂದು ಮೊತ್ತ. ಗೊತ್ತಾಯ್ತಾ? ನೆಕ್ಸ್ಟ್, ಪ್ರಕೃತಿಯ ನೆಚ್ಚಿನ ಶ್ರೇಣಿ ವಿರಹಾಂಕ ವಿಭೋನಾಚಿ ಸಂಖ್ಯೆಗಳು. ನೋಡಿ, ವಿರಹಾಂಕ ವಿಭೋನಾಚಿ ಸಂಖ್ಯೆಗಳು ಅಂದರೆ ಶ್ರೇಣಿ 1, 2, 3, 5, 8, 13, 21, 34 ವಿರಹಾಂಕ ವಿಭೋನಾಚಿ ಸಂಖ್ಯೆಗಳು. ಎಲ್ಲ ಗಣಿತಗಳಲ್ಲಿ ಅತಿ ಹೆಚ್ಚು ಸಂಭ್ರಮಿಸಲ್ಪಟ್ಟ ಶ್ರೇಣಿ ಇದು. ನೋಡಿ, ಇದು ಪ್ರಪಂಚದಾದ್ಯಂತ ಕಲೆ, ವಿಜ್ಞಾನ, ಗಣಿತದಲ್ಲಿ ಕಂಡುಬರುತ್ತದೆ. ವಿಜ್ಞಾನದಲ್ಲಿ ಈ ಸಂಖ್ಯೆಗಳು ಆಗಾಗ್ಗೆ ಕಂಡುಬಂದರೂ ಕೂಡ ಈ ಸಂಖ್ಯೆಗಳನ್ನು ಕಲೆಗಳಲ್ಲಿ ಮೊಟ್ಟ ಮೊದಲಿಗೆ ಕಂಡುಹಿಡಿಯಲಾಗಿತ್ತು ಅನ್ನೋದನ್ನು ನಾವೀಗ ತಿಳಿಯಬೇಕಾಗಿದೆ. ಗೊತ್ತಾಯ್ತಾ? ವಿಜ್ಞಾನದಲ್ಲಿ ಇದನ್ನು ಸಾಕಷ್ಟು ಸಲ ನಾವು ಕಾಣ್ತೀವಿ, ಆದರೆ ಮೊದಲಿಗೆ ಕಂಡುಬಂದಿದ್ದು ಈ ವಿರಹಾಂಕ ಒಂದು ಶ್ರೇಣಿಗಳು ಕಲೆಯಲ್ಲಿ ಮಾತ್ರ. ಹೌದಲ್ವಾ? ನೆಕ್ಸ್ಟ್ ನೋಡಿ, ಹೀಗೆ ವಿರಹಾಂಕ ವಿಭೋನಾಚಿ ಸಂಖ್ಯೆಗಳು ಕಲೆ, ವಿಜ್ಞಾನ, ಗಣಿತ ವಿಷಯಗಳಿಗೆ ಹತ್ತಿರದ ಸಂಬಂಧವನ್ನು ಕಲ್ಪಿಸುವ ಒಂದು ಸುಂದರ ದೃಷ್ಟಾಂತವಾಗಿವೆ. ನೋಡಿ, ವಿರಹಾಂಕ ಸಂಖ್ಯೆಗಳ ಸಂಶೋಧನೆ. ಇಲ್ಲಿ ಏನು ಸಂಶೋಧನೆ ಮಾಡಿದ್ದಾರೆ, ಈ ಸಂಖ್ಯೆಗಳ ಸಂಶೋಧನೆ ಹೇಗೆ ಅನ್ನೋದನ್ನು ತಿಳಿಯೋಣ. ವಿರಹಾಂಕ ಸಂಖ್ಯೆಗಳು ಮೊದಲ ಬಾರಿಗೆ ಸಾವಿರಾರು ವರ್ಷಗಳ ಹಿಂದೆ ಸಂಸ್ಕೃತ ಪ್ರಕೃತಿ ಭಾಷಾಕಾರರ ಕಾವ್ಯದ ಅಧ್ಯಯನದಲ್ಲಿ ಕಂಡುಬಂದವು. ಅಂದರೆ ಪದ್ಯಗಳಲ್ಲಿ, ಕಾವ್ಯಗಳಲ್ಲಿ ಇವು ಸಂಸ್ಕೃತ ಭಾಷೆಯಲ್ಲಿ, ಪ್ರಕೃತಿಯ ಒಂದು ಭಾಷೆಯಲ್ಲಿ ಇವು ಕಂಡುಬಂದವು ವಿರಹಾಂಕ ಸಂಖ್ಯೆಗಳು. ನೋಡಿ, ಪ್ರಕೃತಿ ಸಂಸ್ಕೃತ, ಮರಾಠಿ, ಮಲಯಾಳಂ, ತಮಿಳು, ತೆಲುಗು ಭಾಷೆಗಳು ಸೇರಿದಂತೆ ಭಾರತದ ಬಹಳಷ್ಟು ಭಾಷೆಗಳ ಪದ್ಯಗಳಲ್ಲಿ ಪ್ರತಿ ಸ್ವರದ ಉಚ್ಚಾರವನ್ನು ರಸ್ವ ಅಥವಾ ದೀರ್ಘ ಎಂದು ವರ್ಗೀಕರಿಸಬಹುದು. ನೋಡಿ, ಇವುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ರಸ್ವ ಮತ್ತು ದೀರ್ಘ ಅನ್ನುವಂಥ ರೀತಿಯಲ್ಲಿ ನಾವು ಕನ್ನಡದಲ್ಲಿ ಅಭ್ಯಾಸ ಮಾಡ್ತೀವಲ್ವ. ರಸ್ವ ಸ್ವರಗಳು, ದೀರ್ಘ ಸ್ವರಗಳು ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವವು ರಸ್ವ ಸ್ವರಗಳು, ಮತ್ತು ದೀರ್ಘ ಅಂದ್ರೆ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಹೇಳುವಂಥ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂತ ಹೇಳ್ತೀವಿ. ಇಲ್ಲಿಯೂ ಕೂಡ ನೋಡಿ, ಗಣಿತದಲ್ಲಿಯೂ ಕೂಡ ಏನು ಮಾಡಿದ್ದಾರೆ, ಪ್ರಕೃತ ಮತ್ತು ಸಂಸ್ಕೃತ, ಮರಾಠಿ, ಮಲಯಾಳಂ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಸೇರಿದಂತೆ ಇವುಗಳನ್ನು ಬಳಸಲಾಗ್ತದೆ ವಿರಹಾಂಕ ಸಂಖ್ಯೆಗಳ ಸಂಶೋಧನೆ. ನೋಡಿ, ಒಂದು ದೀರ್ಘ ಸ್ವರವನ್ನು ರಸ್ವ ಸ್ವರಕ್ಕಿಂತ ಹೆಚ್ಚು ದೀರ್ಘಾವಧಿಯವರೆಗೆ ಉಚ್ಚರಿಸಬಹುದು. ಅಂದರೆ ರಸ್ವದ 2ರಷ್ಟು. ಅಂತಹ ಪದ್ಯವನ್ನು ಹಾಡುವಾಗ ರಸ್ವಸ್ವರವು 1 ಬೀಟ್ನಷ್ಟು ಚಿಕ್ಕದಾಗಿದ್ದರೆ ದೀರ್ಘಸ್ವರವು 2 ಬೀಟ್ಗಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಪುರಾತನ ಕವಿಗಳು ಈ ಭಾಷೆಗಳಲ್ಲಿ ವಿಸ್ತಾರವಾಗಿ ಪರಿಗಣಿಸಿದ ಬಹಳಷ್ಟು ಗಣಿತೀಯ ಪ್ರಶ್ನೆಗಳಿಗೆ ಇದು ಕಾರಣವಾಗುತ್ತದೆ. ಪದ್ಯಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳು ಕೇಳುವುದರಿಂದ, ಉತ್ತರಿಸುವುದರಿಂದ ಬಹಳಷ್ಟು ಗಣಿತೀಯ ಸಂಶೋಧನೆಗಳನ್ನು ಮಾಡಲು ಇದರಿಂದ ಸಾಧ್ಯವಾಯಿತು. ನೋಡಿ, ಇಲ್ಲಿ ಒಂದು ದೀರ್ಘ ಸ್ವರವನ್ನು ಅಂದರೆ ರಸ್ವ ಸ್ವರಕ್ಕಿಂತ 2 ಪಟ್ಟು ಅದು ಏನಾಗ್ತದೆ, ಹೆಚ್ಚು ಬಳಸಲ್ಪಡ್ತದೆ. ಅಂದರೆ ಇಲ್ಲಿ ಒಂದು ಕಾಲಾವಧಿ ಅಂತ ಹೇಳ್ತೀವಲ್ವ ಕನ್ನಡದಲ್ಲಿ, ಇಲ್ಲಿ 1 ಬೀಟ್ ಅಂತ ಹೇಳ್ತಾರೆ. ಬೀಟ್ನಲ್ಲಿ ಅಂದರೆ ದೀರ್ಘ ಸ್ವರ ಅಂದರೆ ದೀರ್ಘ ಅಂದರೆ 2 ಬೀಟ್ನಷ್ಟು ಸಂಖ್ಯೆಗಳು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಇವುಗಳಲ್ಲಿ ಮುಖ್ಯವಾದ ಒಂದು ನಿರ್ದಿಷ್ಟ ಪ್ರಶ್ನೆ ಇದಾಗಿತ್ತಪ್ಪ. ಏನಂದರೆ, ರಸ್ವಸ್ವರಗಳು ಮತ್ತು ದೀರ್ಘಸ್ವರಗಳನ್ನು ಹೊಂದಿರುವ 8 ಬೀಟ್ಗಳಲ್ಲಿ ಎಷ್ಟು ಲಯಗಳಿರುತ್ತವೆ? ಅಂದರೆ ಎಷ್ಟು ವಿಧಗಳಲ್ಲಿ 8 ಬೀಟ್ಗಳಷ್ಟು ಬೀಟ್ಗಳನ್ನು ರಸ್ವಸ್ವರ, ದೀರ್ಘಸ್ವರಗಳಿಂದ ತುಂಬಬಹುದು? ಇಲ್ಲಿ ಒಂದು ರಸ್ವಸ್ವರ 1 ಬೀಟ್, ದೀರ್ಘಸ್ವರ 2 ಬೀಟ್ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನೋಡಿ, ಕೆಲವು ಅಂತಹ ಸಾಧ್ಯತೆಗಳು ಇಲ್ಲಿವೆ. ನೋಡಿ, ಗಣಿತೀಯವಾಗಿ ಇವುಗಳನ್ನು ವ್ಯಕ್ತಪಡಿಸಿದಾಗ ಒಂದು ಸಂಖ್ಯೆ, ಉದಾಹರಣೆಗೆ 8 ಮತ್ತು 1 ಮತ್ತು 2ರ ಮೊತ್ತವಾಗಿ ಎಷ್ಟು ವಿಧಗಳಲ್ಲಿ ಬರೆಯಬಹುದು? 8ಅನ್ನು 1 ಅಂದರೆ ರಸ್ವ, 2 ಅಂದರೆ ದೀರ್ಘ, ಮೊತ್ತವಾಗಿ ಎಷ್ಟು ವಿಧಗಳಲ್ಲಿ ಬರೆಯಬಹುದು? ಉದಾಹರಣೆಗೆ ನೋಡಿ, ದೀರ್ಘವಾಗಿ ಬರೆದರೆ 2 + 2 + 2 + 2 ಅಂದರೆ 8 ಆಯಿತು. ಇವುಗಳ ಮೊತ್ತ 1 ಮತ್ತು 2ರ ಮೊತ್ತ. ಇಲ್ಲಿ ನೋಡಿ, 1ಅನ್ನು 8 ಸಲ ಬರಿತೀವಿ ಅಂದಾಗ 8 ಆಯಿತು. 1 2 2 1 2, 1ಅನ್ನು 2 ಸಲ, 2ಅನ್ನು 3 ಸಲ ಬರೆದಾಗ 8 ಆಯ್ತದೆ. ಅದೇ ತೆರನಾಗಿ ಇಲ್ಲಿ 2ಅನ್ನು 3 ಸಲ ಮತ್ತು 1ಅನ್ನು 2 ಸಲ, ಹೀಗೆ ನೀವು ಸಾಕಷ್ಟು ಚೇಂಜಸನ್ನು ಮಾಡಿಕೊಂಡು ಬರೀಬಹುದು. ಒಟ್ಟು ಉತ್ತರ 8 ಬರಬೇಕು. ಇತರೆ ಕ್ರಮಗಳನ್ನ ನೀವು ಗಮನಿಸಿದ್ದೀರಾ ಅಂತ ಹೇಳ್ತಾರೆ ಅವರು. ಇದನ್ನು ಹೊರತುಪಡಿಸಿಯೂ ಕೂಡ ನೀವು ಬಳಸಬಹುದು. 1ಅನ್ನು 4 ಸಲ ತೆಗೆದುಕೊಂಡು ಏನು ಮಾಡ್ಬೋದು, 2ಅನ್ನು 2 ಸಲ ತೆಗೆದುಕೊಳ್ಬಹುದು. ಹೌದಲ್ವಾ? ಆ ತೆರನಾಗಿ ಕೂಡ ನೀವು ಬರೀಬಹುದು. ಇನ್ನು ಇತರೆ ಕ್ರಮಗಳನ್ನು ನೀವು ಗಮನಿಸಿದ್ದೀರಾ ಅಂತ ಹೇಳ್ತಾರೆ, ನಾವು ನೋಡಿದ್ದೀವಿ. ಇನ್ನು ಪ್ರತಿ 1 2 3 ಮತ್ತು 4ಅನ್ನು 1 ಮತ್ತು 2ರ ಮೊತ್ತವಾಗಿ ಬರೆಯುವ ಎಲ್ಲ ಕ್ರಮಗಳು ಇಲ್ಲಿವೆ. ನೋಡಿ, 1 n ಅಂದರೆ 1 ಕೊಟ್ಟಿದ್ದಾರೆ. 1ಅನ್ನು ನಾವು ಯಾವ ಕ್ರಮಗಳಲ್ಲಿ ಬರಿತೀವಿ? 1 ಕೇವಲ 1 ಅಂತ ಬರಿತೀವಿ, ಅದು ಒಂದೇ ಒಂದು ಕ್ರಮ ಬರ್ತದೆ. 2ಅನ್ನು ನಾವು 2 ರೀತಿ ಬರಿಬಹುದು. 1 + 1 ಬರಿಬಹುದು, 2 ಅಂತಲೂ ಬರಿಬಹುದು, 2 ಕ್ರಮಗಳು. 3ಅನ್ನು ನಾವು 3 ರೀತಿಯಲ್ಲಿ ಬರಿತೀವಿ. 1 1 1 1 2 2 1,
ಈ ತೆರನಾಗಿ ಕೂಡ ನಾವು ಬರಿಬೋದು. ಇದು 3 ಕ್ರಮಗಳ ಸಂಖ್ಯೆ. ಇನ್ನು 4ನ್ನು ನಾವು 5 ವಿಧದಲ್ಲಿ ಬರಿಬಹುದು. ಹೇಗಪ್ಪ? 4ನ್ನು 1ನ್ನು 4 ಸಲ ಸೇರಿಸ್ಬೋದು, 1 1 2 ಸೇರಿಸ್ಬೋದು, 1 2 1 ಸೇರಿಸ್ಬೋದು, ಹಾಗೆ 2 1 1 ಸೇರಿಸ್ಬೋದು, 2 + 2 ಈ ತೆರನಾಗಿ 5 ವಿಧದಲ್ಲಿ ನೋಡಿ. 5 ಸ್ಟೆಪ್ಪಲ್ಲಿ 1 2 3 4 5 5 ಸ್ಟೆಪ್ಪಲ್ಲಿ ನಾವು ಏನು ಮಾಡ್ಬೋದು? ಸೇರಿಸಬಹುದು. ಗೊತ್ತಾಯ್ತಾ? ಇವು ಕ್ರಮಗಳ ಸಂಖ್ಯೆ. ನೀವು ಇನ್ನೂ ಹೆಚ್ಚಾಗಿ ಕೂಡ ಮಾಡಬಹುದು. ಇಲ್ಲಿ 1 2 3 4 ಹೇಗೆ ಕೂಡಿಸಿದ್ರು ಕೂಡ ಉತ್ತರ ಇಷ್ಟೇ ಬರಬೇಕು. 3 2 ಇದು 3 ಇದು 3 ಹೌದಲ್ವಾ? ಇದನ್ನು ಹೊರತುಪಡಿಸಿ ನಾವು ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ 1 2 ಮಾತ್ರ ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಬೇಕು. ಈ ಸಂಖ್ಯೆಗಳನ್ನ ಹೊರತುಪಡಿಸಿ ಬೇರೆ ಸಂಖ್ಯೆಗಳನ್ನ ಬಳಸುವಂತಿಲ್ಲ. ನೋಡಿ ಇಲ್ಲಿ 1 2 3 ಮತ್ತು 4ನ್ನು 1 ಮತ್ತು 2ರ ಮೊತ್ತವಾಗಿ ಬರೆಯುವ ಎಲ್ಲ ಕ್ರಮಗಳಿವು. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ನೆಕ್ಸ್ಟ್ 5 ಮತ್ತು 5ನ್ನು 1 ಮತ್ತು 2ರ ಮೊತ್ತಗಳಾಗಿ ಬರೆಯುವ ಎಲ್ಲ ಸಾಧ್ಯವಾದ ಕ್ರಮಗಳನ್ನು ನಿಮ್ಮ ನೋಟ್ಬುಕ್ ಪುಸ್ತಕದಲ್ಲಿ ಬರೆಯಲು ಪ್ರಯತ್ನಿಸಿ. ಎಷ್ಟು ಕ್ರಮಗಳನ್ನು ಕಂಡುಕೊಂಡಿರಿ? ನೀವು 8 ವಿವಿಧ ಕ್ರಮಗಳನ್ನು ಕಂಡುಕೊಂಡಿರಬೇಕು. ಎಲ್ಲ ಸಾಧ್ಯತೆಗಳನ್ನು ಬರೆದು ಪಟ್ಟಿ ಮಾಡದೆ ಉತ್ತರವನ್ನು ಹೇಳಬಲ್ಲಿರಾ? ಇದನ್ನೇ ನೀವು n = 8 ಎಂದು 8ಕ್ಕೆ ಪ್ರಯತ್ನಿಸುವಿರಾ? ನೋಡಿ n 5 ಇದನ್ನು ನಾವು ಟ್ರೈ ಮಾಡಿ ನೋಡಿದಾಗ ಬರ್ತದೆ. 1 ಮತ್ತು 2 ಇವುಗಳ ಮೊತ್ತಗಳಾಗಿ ಬರೆಯುವ ಎಲ್ಲ ಸಾಧ್ಯತೆಯ ಕ್ರಮಗಳನ್ನು ನಾವು ಎಷ್ಟು ಕ್ರಮಗಳಾಗಿ ತಿಳ್ಕೊಳ್ಬಹುದು? ನೋಡಿ 1 + 1 + 1 + 1 + 1 + 1 ನೋಡಿ 5 ಆಯ್ತಲ್ವಾ? ಇದು 5 1 1 1 1 1 5 ಆಯಿತು. ಇಲ್ಲಿ ನೋಡಿ 1 1 2 4 1 5 1 2 1 1 5 1 2 2 2 2 1 1 2 1 1 1 1 1 1 2 ಅಂದರೆ ಎಷ್ಟು ಹಂತಗಳಲ್ಲಿ ಅಂದರೆ ಎಷ್ಟು ಕ್ರಮಗಳನ್ನೇ ನಾವು ನೋಡಿದ್ದೀವಿ ಅಂದರೆ 1 2 3 4 5 6 7 7 ಕ್ರಮಗಳಲ್ಲಿ ವಿವಿಧ ಕ್ರಮಗಳನ್ನು ನಾವೇನು ಮಾಡಿದ್ದೀವಿ? ಈಗ 5ನ್ನು ಬರೆಯುವುದು 1 ಮತ್ತು 2ರ ಮೊತ್ತ. ಹೇಗೆ ಹಿಂದೆ ಮುಂದೆ ಮಾಡಿ ಸರಿಯಾಗಿ ಬರೆದ್ರೂ ಕೂಡ ಉತ್ತರ ಎಷ್ಟು ಬರ್ತದೆ? 5 ಬರಬೇಕು. ಮೊತ್ತ 5 ಬರಬೇಕು. ಈ ಒಟ್ಟು ಒಂದು 7 ವಿಧದಲ್ಲಿ ನಾವೇನು ಮಾಡಿದ್ದೀವಿ? 7 ಕ್ರಮಗಳಲ್ಲಿ 5ನ್ನು ಹೇಗೆ ಬರೀಬೇಕು ಅನ್ನೋದನ್ನು ತಿಳ್ಕೊಂಡಿವಿ. ಅರ್ಥ ಆಯ್ತಾ? ಇದೇ ಥರನಾಗಿ ನೀವು 6 7 8 ಇವುಗಳನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು 5 ಬೀಟ್ಗಳನ್ನು ಹೊಂದಿರೋ ಹ್ರಸ್ವ ದೀರ್ಘ ಸ್ವರಗಳಿಗೆ ಎಲ್ಲ ಲಯಗಳನ್ನು ಬರೆಯುವ ಕ್ರಮಬದ್ಧವಾದ ವಿಧಾನ ಇಲ್ಲಿದೆ. 4 ಬೀಟ್ಗಳನ್ನು ಹೊಂದಿರುವ ಎಲ್ಲ ಲಯಗಳ ಮುಂದೆ 1 + ಎಂದು ಮತ್ತು 3 ಬೀಟ್ಗಳನ್ನು ಹೊಂದಿರುವ ಎಲ್ಲ ಲಯಗಳ ಮುಂದೆ 2 ಪ್ಲಸ್ ಎಂದು ಬರೆಯಿರಿ. 5 ಬೀಟ್ಗಳನ್ನು ಹೊಂದಿರುವ ಎಲ್ಲ ಲಯಗಳನ್ನು ನೀಡುತ್ತದೆ. ಗೊತ್ತಾಯ್ತಾ? ನೋಡಿ ಈಗ ನಾವು ಟ್ರೈ ಮಾಡಿದ್ದೀವಲ್ವಾ? ಅದೇ ಥರನಾಗಿ ಇಲ್ಲಿಯೂ ಕೂಡ ಕೊಡಲಾಗಿದೆ. ನೆಕ್ಸ್ಟ್ ಹೀಗೆ 5 ಬೀಟ್ಗಳಲ್ಲಿರುವಂಥ 8 ಲಯಗಳಿವೆ. ನೋಡಿ ಈ ಕ್ರಮವು ಪ್ರತಿ 5 ಬೀಟ್ನ ಲಯವು 1 + 2 ರಿಂದ ಆರಂಭ ಆಗಬೇಕು ಎಂಬುದರ ಆಧಾರದಲ್ಲಿ ಇರುತ್ತದೆ. ಅಂದರೆ ಅದು 1 + ಆರಂಭ ಆದರೆ ಉಳಿದ ಸಂಖ್ಯೆಗಳು 4 ಬೀಟ್ ಲಯವನ್ನು ನೀಡಬೇಕು. ಅಂದರೆ ಬೀಟ್ ಅಂದರೆ ಸಮಯ ಅಂತ ಹೇಳಿದ್ದೀವಲ್ವಾ? ನೋಡಿ ಇಲ್ಲಿ 1ರಿಂದ ಆರಂಭ ಆಯ್ತಂದರೆ ಇನ್ನು 5ಕ್ಕೆ ಉಳಿದವು ಎಷ್ಟು? 4 ಅವುಗಳನ್ನು ಮುಂದೆ ನೀಡಬೇಕು ಅಂತ ತಿಳಿಸ್ತದ. ಮತ್ತು 2 ಬೀಟ್ನಿಂದ ಆರಂಭ ಆದರೆ 3 ಒಂದು ಕಡಿಮೆ ಆಯಿತು. ಒಟ್ಟು ಟೋಟಲಾಗಿ ಉತ್ತರ 5 ಬರಬೇಕು. ಗೊತ್ತಾಯ್ತಾ? ಮೊತ್ತ ಎಷ್ಟಾಗಿರಬೇಕು? 5 ಆಗಿರಬೇಕು. ನೋಡಿ 6 ಬೀಟ್ ಲಯಗಳು ಎಷ್ಟಿವೆ? ಇದೇ ಕಾರಣದಿಂದಾಗಿ ಅವು 5 ಬೀಟ್ಗಳ ಲಯಗಳ ಸಂಖ್ಯೆ 4 ಬೀಟ್ ಲಯಗಳ ಸಂಖ್ಯೆಯ ಮೊತ್ತವಾಗಿರುತ್ತದೆ. ಅಂದರೆ 8 + 5 13. ಹೀಗೆ 6 ಬೀಟ್ಗಳನ್ನು ಹೊಂದಿರುವ 13 ಲಯಗಳಿರುತ್ತವೆ. ಎಷ್ಟು ಲಯಗಳಿರುತ್ತವೆ? 13. ನೆಕ್ಸ್ಟ್ ಕ್ವಶನ್. 6 ಬೀಟ್ ಲಯಗಳನ್ನು ಬರೆಯಲು ಕ್ರಮಬದ್ಧವಾದ ವಿಧಾನಗಳನ್ನು ಬಳಸಿ. ಅಂದರೆ 6 ಮತ್ತು 1 6ನ್ನು 1 ಮತ್ತು 2ಗಳ ಮೊತ್ತವಾದ ಎಲ್ಲ ಸಾಧ್ಯವಾದ ಕ್ರಮಗಳಲ್ಲಿ ಬರೆಯಿರಿ. ನೀವು 13 ಕ್ರಮಗಳನ್ನು ಪಡೆದಿರಾ? ನೋಡಿ ದತ್ತ ಸಂಖ್ಯೆಯ ಬೀಟ್ಗಳಲ್ಲಿ ಹ್ರಸ್ವ ಸ್ವರಗಳು ದೀರ್ಘ ಸ್ವರಗಳ ಎಲ್ಲ ಲಯಗಳನ್ನು ಎಣಿಸುವ ಈ ಸುಂದರವಾದ ವಿಧಾನವನ್ನು ಸುಮಾರು ಕ್ರಿಸ್ತಶಕ 700ರಲ್ಲಿ ಪ್ರಕೃತಿ ವಿದ್ವಾಂಸ ವಿರಹಂಕರು ಮೊದಲ ಬಾರಿಗೆ ನೀಡಿದ್ದಾರೆ. ಅವರು ತಮ್ಮ ಈ ವಿಧಾನವನ್ನು ಒಂದು ಪ್ರಕೃತಿ ಪದ್ಯದಲ್ಲಿ ನೀಡಿದ್ದಾರೆ. ಈ ಕಾರಣದಿಂದಾಗಿ ಶ್ರೇಣಿ 1 2 3 5 8 13 21 34 ಶ್ರೇಣಿಯನ್ನು ವಿರಹಂಕ ಶ್ರೇಣಿ ಎನ್ನುತ್ತಾರೆ. ನೋಡಿ 700 ವರ್ಷಗಳ ಹಿಂದೆಯೇ ಕ್ರಿಸ್ತಶಕ ಸುಮಾರು 700ರಲ್ಲಿನೇ ಏನು ಮಾಡಿದ್ದಾರೆ?
ಪ್ರಕೃತಿಯ ವಿದ್ವಾಂಸರಾಗಿರ್ತಕ್ಕಂತಹ ವಿರಹಂಕರು ಏನು ಮಾಡಿದ್ದಾರೆ, ಆವಾಗಲೇ ಇವುಗಳನ್ನ ರಚನೆ ಮಾಡಿದ್ದಾರೆ. ಇಷ್ಟು ಸುಂದರವಾಗಿರ್ತಕ್ಕಂಥ ವಿಧಾನವನ್ನು ನೋಡಿ, ಇಷ್ಟು ಸರಳವಾಗಿ ಸುಂದರವಾಗಿರ್ತಕ್ಕಂಥ ವಿಧಾನವನ್ನು ಆಗಲೇ ಅವರು ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ವಿರಹಂಕ ಶ್ರೇಣಿ ಅಂತ ಹೇಳ್ತಾರೆ. ಇದನ್ನು ಒಂದು ಪ್ರಕೃತಿಯ ಪದ್ಯದಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಕೃತಿಯ ಪದ್ಯದಲ್ಲಿ ಅದನ್ನು ಅವರು ಹೇಳಿಕೊಟ್ಟಿದ್ದಾರೆ. ಇದನ್ನು ವಿರಹಂಕ ಶ್ರೇಣಿ ಅಂತ ಕರೀತಾರೆ. ವಿರಹಂಕ ಸಂಖ್ಯೆಗಳು ಅಂತ ಹೇಳ್ತಾರೆ ಅದರಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು. ಇತಿಹಾಸದಲ್ಲಿ ವಿರಹಂಕ ಅವರು ಈ ಮುಖ್ಯ ಸಂಖ್ಯೆಗಳ ಪ್ರಾಮುಖ್ಯತೆಯನ್ನು ಸ್ಪಷ್ಟವಾಗಿ ಮೊದಲ ಬಾರಿಗೆ ಪರಿಗಣಿಸಿ ಅವುಗಳ ರಚನೆಗೆ ನಿಯಮವನ್ನು ರೂಪಿಸಿದ್ದಾರೆ. ನೋಡಿ ಏನಪ್ಪ ಅದು ನೋಡಿ, ಭಾರತದ ಬೇರೆ ವಿದ್ವಾಂಸರು ಈ ಸಂಖ್ಯೆಗಳನ್ನ ಅದೇ ಕಾವ್ಯಾತ್ಮಕ ಸನ್ನಿವೇಶದಲ್ಲಿ ಪರಿಗಣಿಸಿದ್ದಾರೆ. ಬೇರೆ ಒಂದು ವಿದ್ವಾಂಸರು ಕೂಡ ಇದನ್ನು ಬಳಸಿದ್ದಾರೆ. ವಿರಹಂಕರ ನಂತರ ಗೋಪಾಲರು, ಹೇಮಚಂದ್ರರು. ನೆಕ್ಸ್ಟ್ ಇಲ್ಲಿ ನೋಡಿ, ಪಾಶ್ಚಿಮಾತ್ಯರಲ್ಲಿ ಇದು ತುಂಬ ಲೆಂದಿಯಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಶಾರ್ಟಲ್ಲಿ ಇಂಪಾರ್ಟೆಂಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ನೋಡಿ. ಆದ್ದರಿಂದ ಈ 8 ಬೀಟ್ಗಳಲ್ಲಿ ನೋಡಿ ಇವುಗಳನ್ನೇನಂತ ಕರೀತಾರೆ ಅಂದರೆ, ಪಾಶ್ಚಿಮಾತ್ಯರಲ್ಲಿ ಈ ಸಂಖ್ಯೆಗಳನ್ನ ಸುಮಾರು 1202 ಸಿ ಬರೆದ ಇಟಾಲಿಯನ್ ಗಣಿತಜ್ಞ ಫಿಬೋನಾಚಿಯ ಹೆಸರಿನಲ್ಲಿ ಫಿಬೋನಾಚಿ ಸಂಖ್ಯೆಗಳು ಎಂದು ಪ್ರಸಿದ್ಧ ಆಗಿವೆ ನೋಡಿ. ಅದಕ್ಕೋಸ್ಕರ ಇವರನ್ನು ವಿರಹಂಕ ಫಿಬೋನಾಚಿ ಸಂಖ್ಯೆಗಳು ಅಂತ ಈ ಪದವನ್ನು ನಾವು ಯಾವುದಕ್ಕೆ ಹೇಳುತ್ತಿದ್ದೇವೆ ಎಂಬುದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಲಿ ಎಂಬುದಕ್ಕೆ ಬಳಸುತ್ತೇವೆ ನೋಡಿ. ಸುಮಾರು 500 ವರ್ಷಗಳಲ್ಲಿ ಬರೆದದ್ದಾಗಿದೆ. ನಾವು ಗಮನಿಸುವಂತೆ ಫಿಬೋನಾಚಿಯವರು ಈ ಸಂಖ್ಯೆಗಳನ್ನು ಬರೆದವರಲ್ಲಿ ಮೊದಲನೆಯವರು, ಎರಡನೆಯವರು, ಮೂರನೆಯವರು ಅಲ್ಲ. ಕೆಲವೊಮ್ಮೆ ವಿರಹಂಕ ಒಂದು ಸಂಖ್ಯೆಗಳಿರ್ತಾವಲ್ಲ, ಪಾಶ್ಚಿಮಾತ್ಯ ಅಂದರೆ ಬೇರೆ ದೇಶದವರು, ಪಾಶ್ಚಿಮಾತ್ಯರು ಇವರು ಫಿಬೋನಾಚಿ. ಅದಕ್ಕೋಸ್ಕರ ಇವರು ನಮ್ಮ ಒಂದು ಸಂಖ್ಯೆಗಳನ್ನು, ವಿರಹಂಕರ ಸಂಖ್ಯೆಗಳನ್ನ ಮೊದಲ ಬಾರಿಗೆ ಬಳಸಿದವರು ಆಗಿರೋದ್ರಿಂದ ವಿರಹಂಕ ಫಿಬೋನಾಚಿ ಸಂಖ್ಯೆಗಳು ಅಂತ ಇವರಿಗೆ ಈ ಒಂದು ಸಂಖ್ಯೆಗಳಿಗೆ ಕರೆಯಲಾಗುತ್ತೆ. ಆದ್ದರಿಂದ 8 ಬೀಟ್ಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರಗಳಿರುವ ಎಷ್ಟು ಲಯಗಳಿವೆ? ನಾವು ಸರಳವಾಗಿ ವಿರಹಂಕ ಶ್ರೇಣಿಯ 8ನೇ ಪದವನ್ನು ತೆಗೆದುಕೊಳ್ಳಬಹುದು ನೋಡಿ. ಇಲ್ಲಿ ನೋಡಿ ಏನಪ್ಪ ಅಂದ್ರೆ, ಈ ಎರಡೂ ಸಂಖ್ಯೆಗಳನ್ನು ಸೇರಿಸಿದಾಗ ಮುಂದಿನ 3ನೆಯ ಸಂಖ್ಯೆ ಬರ್ತದೆ. 1 + 2 3, 3 + 5 8, 5 + 8 13. ಈ ಥರನಾಗಿ ನೋಡಿ, 13 + 8 21, 21 + 13 34, 34 + 21 55. ಹೀಗೆ ಈ ಎರಡೂ ಸಂಖ್ಯೆಗಳನ್ನ ಸೇರಿಸಿದಾಗ ಮುಂದಿನ ಸಂಖ್ಯೆ ನಮಗೆ ಸಿಗ್ತದೆ. 34 + 55 89. ಗೊತ್ತಾಯ್ತಾ ನೋಡಿ, ಇಲ್ಲಿ ಒಂದು ಮ್ಯಾಜಿಕ್ ಇದೆ, ಹೌದಲ್ವಾ? ಇವೆರಡೂ ಸಂಖ್ಯೆಗಳನ್ನ ಸೇರಿಸಿದಾಗ ಮುಂದಿನ ಸಂಖ್ಯೆ ನಮಗೆ ಈಸಿಯಾಗಿ ಸಿಗ್ತದೆ. ಇದು ವಿರಹಂಕ ಶ್ರೇಣಿಯ ಒಂದು ವಿಶೇಷತೆ, ಗೊತ್ತಾಯ್ತಾ? ವಿರಹಂಕ ಶ್ರೇಣಿ ಇದು ವಿರಹಂಕ ಫಿಬೋನಾಚಿ ಸಂಖ್ಯೆಗಳು. ನೆಕ್ಸ್ಟ್, ಈ ಶ್ರೇಣಿಯಲ್ಲಿ 55ರ ನಂತರದ ಸಂಖ್ಯೆಯನ್ನು ನಾವು ಹೇಗೆ ಬರೀಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. 34 + 55 ನಾನು ಹೇಳಿದಂತೆ ಎರಡೂ ಸಂಖ್ಯೆಗಳ ಮೊತ್ತ ಮುಂದಿನ ಸಂಖ್ಯೆ ಆಗಿರ್ತದೆ. ಈ ಶ್ರೇಣಿಯಲ್ಲಿ ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಾವು ಇಲ್ಲಿಯವರೆಗೂ 55 ಇವೆರಡನ್ನು ಸೇರಿಸಿ 89 ತೊಗೊಂಡಿವಿ. ಈ ಮುಂದಿನ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ 3 ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ನಾನು ಮೇಲೆ ಹೇಳಿದಂತೆ ಈ ಎರಡೂ ಸಂಖ್ಯೆಗಳನ್ನ ಸೇರಿಸಿದಾಗ ಇದು ಉತ್ತರ ಬಂತು. ಈಗ ಇವೆರಡನ್ನು ಸೇರಿಸಿದಾಗ ಎಷ್ಟು ಉತ್ತರ ಬರ್ತದೆ? 55 + 89. ಎರಡನ್ನು ಸೇರಿಸಿ ನೋಡಿ, 55 30 89. ಇವೆರಡನ್ನು ಸೇರಿಸಿದಾಗ 144 ಬರ್ತದೆ. ಈಗ ಮುಂದಿನ ಸಂಖ್ಯೆಗೆ 89 144, ಇದನ್ನು ಸೇರಿಸಿದಾಗ 233. ನೋಡಿ, ಈ ಎರಡೂ ಸಂಖ್ಯೆಗಳ ಮೊತ್ತ ಮುಂದಿನ ಸಂಖ್ಯೆ 377. ನೋಡಿ, ಈ ತೆರನಾಗಿ ಸಂಖ್ಯೆಗಳನ್ನು ನೀವು ಕಂಡುಹಿಡಿಯಬೇಕು. ಶ್ರೇಣಿಯಲ್ಲಿ ನೀವು ಇನ್ನೊಂದು ಸಂಖ್ಯೆಯನ್ನು ಬರೆಯಬೇಕಾದಲ್ಲಿ ಸಮ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ಆಗಿರುವುದೇ ಎಂದು ಹೇಳಬಲ್ಲಿರಾ? ನೋಡಿ, ಹಿಂದಿನ 2 ಸಂಖ್ಯೆಗಳನ್ನು ಕೂಡದೆ ನೋಡಿ, ಈ 2 ಸಂಖ್ಯೆಗಳನ್ನ ಕೂಡಿಸಲಾರದೆ ನಾವು ಏನು ಹೇಳಬೇಕು? ಇನ್ನೊಂದು ಸಂಖ್ಯೆ ಸಮ ಸಂಖ್ಯೆನ ಬೆಸ ಸಂಖ್ಯೆ ಅಂತ ಹೇಳಬಲ್ಲಿರಾ ಅಂತ ಕೇಳ್ತಾರೆ ಅವರು. ನೀವು ಹೇಳ್ಬೋದು. ಹೇಗಪ್ಪ ಅಂದ್ರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಸಮ, ಇವೆರಡು ಬೆಸ, ಮತ್ತೆ ಸಮ ಬೆಸ, ಸಮ ಇವೆರಡು ಬೆಸ, ಇದು ಸಮ. ಹೀಗೆ ನೀವೇನು ಮಾಡ್ಬೋದು? ಒಂದು ಸಮ ಬಂದರೆ 2 ಸಂಖ್ಯೆ ಬಿಟ್ಟು ಮತ್ತೆ ಸಮ ಬರ್ತದೆ. ಇವನ್ ಆಡ್ ಆಡ್ ಇವನ್ ಆಡ್ ಆಡ್ ಇವನ್ ಅಂದರೆ, ಇವನ್ ಅಂದರೆ ಸಮ ಸಂಖ್ಯೆ,
ಆಡ್ ಮೀನ್ಸ್ ಬೆಸ ಸಂಖ್ಯೆ. ಇವನ್ ಸಮ ಸಂಖ್ಯೆ, 2 ಬೆಸ ಮತ್ತೆ ಸಮ, 2 ಬೆಸ ಮತ್ತೆ ಸಮ, ಮತ್ತೆ 2 ಬೆಸ ಮತ್ತೆ ಸಮ, ಮತ್ತೆ 2 ಬೆಸ ನೆಕ್ಸ್ಟ್ ಸಂಖ್ಯೆ ಸಮ ಸಂಖ್ಯೆ. ಈ ತೆರನಾಗಿ ಕೂಡ ನೀವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಈ ಶ್ರೇಣಿಯಲ್ಲಿ ಪ್ರತಿ ಸಂಖ್ಯೆಯ ಸಮಾನತೆ ಏನು? ಸಮಾನತೆಗಳ ಶ್ರೇಣಿಯಲ್ಲಿ ಯಾವುದಾದರೂ ವಿನ್ಯಾಸವನ್ನು ಗುರುತಿಸಿದಿರಾ? ನೋಡಿ, ಅಂದರೆ ಯಾವುದೇ ರಿಪೀಟ್ಸ್ ಎವ್ರಿ 3 ಟರ್ಮ್ಸ್ ಆಸ್ ಆಡ್ ಇವನ್. ನೋಡಿ, ನೀವು ಈಗಾಗಲೇ ಒಂದು ರೂಲ್ ಗೊತ್ತಿದೆ ನಿಮಗೆ, ಇವನ್ ಅಂದರೆ ಸಮ ಅಧಿಕ್ ಸಮ ಇಜ್ಕೊಲ್ ಟು ಸಮ, ಅಂದರೆ ಸಮ ಸಂಖ್ಯೆಗಳಿದ್ದಾಗ ಉತ್ತರ ಕೂಡ ಸಮ ಇರ್ತದೆ. ಈಗ ಇಂದು ವಿರಹಾಂಕ ವಿಭೋನಾಚಿ ಸಂಖ್ಯೆಗಳು ಅನೇಕ ಗಣಿತೀಯ ಕಲಾತ್ಮಕ ಸಿದ್ಧಾಂತಗಳ ಪದದಿಂದ ಡ್ರಮ್ಮಿಂಗ್ಗಳಿಗೆ, ದೃಶ್ಯದ ಕಲೆ, ವಾಸ್ತುಶಿಲ್ಪಗಳಿಗೆ ಬುನಾದಿಯಾಗಿವೆ. ನೋಡಿ, ಇಲ್ಲಿ ನಾವು ಕಲಿತೀವಿ ಏನಪ್ಪ ಅಂದ್ರೆ ಇವುಗಳ ಸಂಖ್ಯೆ. ಇಲ್ಲಿ ಉದಾಹರಣೆಗೆ ಒಂದು ಹೂವಿನ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಹೂಗಳಲ್ಲಿ ಎಷ್ಟು ದಳಗಳಿವೆ ಅನ್ನೋದನ್ನು ನಾವು ನೋಡ್ತೀವಿ. ಇಲ್ಲಿ ಬರೆದಿದ್ದಾರೆ 13, 21, 34. ಈ 13, 21ರ ಸಂಕಲನವೇ, ಅವುಗಳ ಮೊತ್ತವೇ 34. ಗೊತ್ತಾಯ್ತಾ? ನೋಡಿ, ಇದು ವಿರಹಾಂಕ ವಿಭೋನಾಚಿ ಸಂಖ್ಯೆಗಳಿಗೆ ಬಹಳಷ್ಟು ಗಮನಾರ್ಹವಾದ ಗಣಿತೀಯ ಗುಣಲಕ್ಷಣಗಳು. ಇವುಗಳನ್ನ ಮುಂದೆ ಗಣಿತ ಮತ್ತು ಇತರೆ ವಿಷಯಗಳಲ್ಲೂ ಕೂಡ ನಾವು ತಿಳ್ಕೊತೀವಿ. ಕಲೆ ಇರ್ಬೋದು, ವಿಜ್ಞಾನ, ಗಣಿತದಲ್ಲಿ ಸಮೀಪದ ಸಂಬಂಧಗಳನ್ನು ಇವುಗಳಿಗೆ ಉದಾಹರಣೆಯನ್ನು ಕೊಡಲಾಗುತ್ತದೆ. ಇನ್ನು ಅದೇ ತೆರನಾಗಿ ವೇಷ ಬದಲಿಸಿಕೊಂಡಿರುವಂಥ ಅಂಕಿಗಳು ಅಂದರೆ ವೇಷ ಬದಲಿಸಿಕೊಂಡಿರುವಂಥ ಅಂಕಿಗಳಂದರೆ ಇಲ್ಲಿ ನೋಡಿ, ಟಿ 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 ಮತ್ತು ಇಲ್ಲಿ ಯು ಅಂತ ಬಂದಿದೆ. ಅಂದರೆ ಇಲ್ಲಿ ಏನಪ್ಪ, ಮುಂದೆ ಕೊಟ್ಟಿರ್ತಕ್ಕಂತಹ ನೀಡುವಂಥ ಲೆಕ್ಕಾಚಾರಗಳಲ್ಲಿ ಅಂಕಿಗಳನ್ನು ಅಕ್ಷರಗಳಿಂದ ಬದಲಾಯಿಸಲಾಗಿದೆ. ಪ್ರತಿ ಅಕ್ಷರವು ಒಂದು ನಿರ್ದಿಷ್ಟ ಅಂಕಿಗೆ ಸಂಬಂಧಿಸಿದೆ. ಪ್ರತಿ ಅಕ್ಷರವು ಯಾವ ಸಂಖ್ಯೆಗೆ ಸಂಬಂಧಿಸಿದೆ ಎಂಬುದನ್ನು ನೀವು ಕಂಡುಹಿಡಿಯಬಹುದು. ಫಾರ್ ಎಕ್ಸಾಂಪಲ್ 4 4 4. ಯಾಕೆ ನಾವು 3 ಸಂಖ್ಯೆ ಸೇಮ್ ತಗೋತೀವಿ ಅಂದ್ರೆ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಪ್ಯಾಟ್ರನ್ ಪ್ರಕಾರ ಎಲ್ಲವೂ ಅಕ್ಷರ ಟಿ ಇದೆ, ನಾವು ಕೂಡ ಸಂಖ್ಯೆ ಸೇಮ್ ತಗೋಬೇಕು. 4 4 2 8, 4 4 8, 4 8 4 12. ನೋಡಿ, ಇದು 12 ಬಂತು, ತಪ್ಪಾಯಿತು. ಯಾಕಂದರೆ ಇಲ್ಲಿ ಟಿ ಬಂದಿದೆ, ಇಲ್ಲಿಯೂ ಕೂಡ 4 ಉತ್ತರನೇ ಬರಬೇಕು, ಇದೇ ಸಂಖ್ಯೆ ಇಲ್ಲಿ ಬರಬೇಕು. ಅದೇ ತೆರನಾಗಿ ಏನು ಮಾಡಬೇಕು, ಇಲ್ಲಿ ಆದರೆ 2 ಸಂಖ್ಯೆಗಳು ಬಂದಿದೆ, ಇದು ಸರಿ. ಬಟ್ ಇಲ್ಲಿ ಮಾತ್ರ ಟಿ ಬಂದಿರೋದ್ರಿಂದ 4 ಬರಲೇಬೇಕು. ಆ ತೆರನಾಗಿ ನಾವು ಸಂಖ್ಯೆಗಳನ್ನ ಸೇರಿಸ್ಕೊಂಡು ಇಲ್ಲಿ ಬರೀಬೇಕಾಗ್ತದ. ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್, ಇಲ್ಲಿ ಒಂದು ಅಂಕಿಯ ಸಂಖ್ಯೆ ಇದೆ, ಅದನ್ನು ಅದಕ್ಕೆ 2 ಬಾರಿ ಕೂಡಿದಾಗ 2 ಅಂಕಿ ಮೊತ್ತವನ್ನು ಕೊಡುತ್ತದೆ. ಮೊತ್ತದ ಅಂಕಿಗಳ ಬಿಡಿ ಸ್ಥಾನದ ಅಂಕಿಯು ಕೂಡಲಾದ ಒಂದು ಅಂಕಿಯಷ್ಟೇ ಆಗಿರುತ್ತದೆ. ನೋಡಿ, ಅಂದರೆ 2 ಅಂಕಿಗಳು 2 ಬಾರಿ ಅದನ್ನು ಕೂಡಿಸಿದಾಗ ಅದರ ಮೊತ್ತ ಏನಾಗಿರ್ತದ, ಅಂಕಿಗಳ ಬಿಡಿ ಸ್ಥಾನದ ಅಂಕಿಯು ಕೂಡ ಕೂಡಲಾದ ಒಂದೇ ಅಂಕಿಯಷ್ಟೇ ಇರ್ತದ. ನೋಡಿ, ಯು ಮತ್ತು ಟಿ ಎಷ್ಟಿರಬಹುದು? ಟಿ ಯು 2 ಆಗಿರಬಹುದು, ಅದು 3 ಆಗಿರಬಹುದು. ನೀವು ಪರಿಶೋಧಿಸಿದಾಗ ಟಿ 5, ಯು ಟಿ 15 ಎಂಬುದನ್ನು ಕೂಡ ನೀವು ಗಮನಿಸಿರುವಿರಿ. ನೋಡಿ, ಯು ಟಿ ಇಲ್ಲಿ ಟಿ 5 ಆಗಿದ್ದರೆ ಯು ಟಿ 15. ಅವ್ರು ಕೊಟ್ಟಂತೆ ಸಂಖ್ಯೆಗಳನ್ನ ನೋಡೋಣ. ನೋಡಿ, 5 5 5 3 ಸಂಖ್ಯೆಗಳು ಅಂದರೆ ಟಿ 5 5 5. ನೆಕ್ಸ್ಟ್ ಇವುಗಳನ್ನ ಸೇರಿಸೋಣ, 5 10 15. ನೋಡಿ, 15 ಇದು ಸರಿ ಬಂತಲ್ವಾ? ನೋಡಿ, ಇಲ್ಲಿ ಟಿ ಸಂಖ್ಯೆ ಬಂತು. ಯು ಟಿ ಅಂದರೆ ಯು ಅಂದರೆ 1, ಟಿ ಅಂದರೆ 5. ಗೊತ್ತಾಯ್ತಾ? ಈ ತೆರನಾಗಿ ಅದೇ ಸಂಖ್ಯೆ ನಾವು ಬರೆದಿರ್ತಕ್ಕಂಥ ಸಂಖ್ಯೆ ಮೊತ್ತದಲ್ಲಿ ಬರಬೇಕು. ಇದು ಸರಿಯಾದಂಥ ಉತ್ತರ ಆಗ್ತದೆ. ಈ ತೆರನಾಗಿ ಅವರು ಸಂಖ್ಯೆಗಳನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಲ್ಲಿ ನೋಡಿ, ನೀವು ಪರಿಶೋಧಿಸಿದಾಗ ಟಿ 5 ಇದ್ದರೆ ಯು ಟಿ 15 ಅಂತ ಗಮನಿಸ್ತೀರ. ಇಲ್ಲಿ ನೋಡಿ, K2 HMM ಇದರ ಸಂಖ್ಯೆ ಏನು ಕೊಟ್ಟಿರಬಹುದು? ನೋಡಿ, ಬಲಭಾಗದಲ್ಲಿ ತೋರಿಸಿರುವ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. K2 ಅದು 2 ಅಂಕಿಯ ಸಂಖ್ಯೆಯಾಗಿದ್ದು, ನೋಡಿ ಬಿಡಿ ಸ್ಥಾನದಲ್ಲಿ 2 ಇದೆ. ಕೆ ಏನಾಗಿರ್ಬೋದು? ಬಿಡಿ ಸ್ಥಾನದಲ್ಲಿ ಅಂಕಿ 2 ಇರ್ತದೆ, ಕೆ 10ರ ಸ್ಥಾನದಲ್ಲಿದೆ. ಕೆ ಅನ್ನು ಅದರೊಂದಿಗೆ ಕೂಡಿದಾಗ 3 ಅಂಕಿಯ ಮೊತ್ತ ಅಂದರೆ HMM 3 ಸಂಖ್ಯೆ ಬಂದಿದೆ. ಇಲ್ಲಿ ಉತ್ತರ 3 ಸಂಖ್ಯೆ 100ರ ಸ್ಥಾನದ ಸಂಖ್ಯೆ ಬರ್ತದೆ. ಅಕ್ಷರ ಎಂಗೆ ಸಂಬಂಧಿಸಿದ ಅಂಕಿ ಯಾವುದು ಅಂತ ಕೇಳ್ತಾರೆ. ಮೊತ್ತದ 10 ಮತ್ತು ಬಿಡಿ ಸ್ಥಾನಗಳಲ್ಲಿರುವ ಅಂಕಿಗಳು ಅದೇ ಅಂಕಿಗಳನ್ನು ಹೊಂದಿರುತ್ತವೆ. 10 ಮತ್ತು ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಗಳು ಅದೇ ಸಂಖ್ಯೆಯನ್ನು
ಹೊಂದಿರುತ್ತವೆ ಅಂತ ಹೇಳ್ತಾರೆ ಅವರು. ನೋಡಿ, ಫಾರ್ ಎಕ್ಸಾಂಪಲ್ ಬಿಡಿ ಸ್ಥಾನದಲ್ಲಿ 2 ಅಂತ ಕೊಟ್ಟಿದ್ದಾರೆ, 2 ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ನೀವು 10ರ ಸ್ಥಾನದಲ್ಲಿ ಸಂಖ್ಯೆಗಳನ್ನ ನೀವು ಏನು ಬೇಕಾದರೂ ತೊಗೊಳ್ಳಿ, ಉತ್ತರ ಒಟ್ಟು 3 ಸಂಖ್ಯೆಗಳದ್ದು ಬರಬೇಕು. ಅಂದರೆ 100ರ ಸ್ಥಾನದ ಇಲ್ಲಿ 10 ನಾವು ಸೇರಿಸಿದಾಗ, ಅಂದರೆ 10ರ ಸ್ಥಾನದಲ್ಲಿ 2 ಸಂಖ್ಯೆಗಳನ್ನ ನಾವು ಸೇರಿಸಿದಾಗ ಉತ್ತರ ಆಟೋಮೆಟಿಕ್ 3 ಬರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 42 + 42 ಇದನ್ನು 4 8 ಇದು ಬಂತು, ತಪ್ಪಾಯ್ತು. ಇದು 2 ಸಂಖ್ಯೆ ಬಂತು, ಇದು ಬರೋದಿಲ್ಲ. ನೆಕ್ಸ್ಟ್ ಮತ್ತೇನು ಮಾಡ್ಬೋದು ನಾವು, ಬೇರೆ ಸಂಖ್ಯೆಗೆ ಹೇಳಿ ನೋಡೋಣ. ಇಲ್ಲಿ 62, ಇಲ್ಲಿ 82 ನೋಡಿ, 2 4 6 8 14 ನೋಡಿ ಬಂತಲ್ವಾ. ನೋಡಿ ಸಮ ಬಂತು. ಈಗ ನಮ್ಮ ಉತ್ತರ ಏನು, M ಎರಡು ಒಂದೇ ಸಂಖ್ಯೆ ಬಂದಿದೆ, M H ಮಾತ್ರ ಬೇರೆ ಬಂದಿದೆ. K2 ಬಿಡಿ ಸ್ಥಾನದಲ್ಲಿ 2 ಇದೆ. ಇವೆರಡು ಸಂಖ್ಯೆಗಳನ್ನ ನಾವು ತೆಗೆದುಕೊಂಡ್ವಿ. ಈ ತೆರನಾಗಿ ನೀವು ಕೂಡ ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ಮಾಡಬಹುದು. ಗೊತ್ತಾಯ್ತಲ್ವಾ. H M ಈ ತೆರನಾಗಿ ಸಂಖ್ಯೆಗಳನ್ನು ನೀವು ಕಂಡುಹಿಡಿಬಹುದು. ನೋಡಿ, H ಎಷ್ಟು, ಅದು 2 ಆಗ್ಬೋದು, 3 ಆಗ್ಬೋದು. ಇಂತಹ ಪ್ರಶ್ನೆಗಳು ಆಸಕ್ತಿದಾಯಕವಾಗಿದ್ದು ಅವುಗಳನ್ನು ಬಿಡಿಸುವುದು ಜನಿಸುತ್ತದೆ. ಇಲ್ಲಿ ನೀವು ಪ್ರಯತ್ನಿಸಬಹುದಾದ ಈ ರೀತಿಯ ಇನ್ನೂ ಕೆಲವು ಪ್ರಶ್ನೆಗಳಿವೆ. ಪ್ರತಿ ಅಕ್ಷರವು ಯಾವ ಸಂಖ್ಯೆಗೆ ಸಂಬಂಧಿಸಿದೆ ಅನ್ನೋದನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಪ್ರತಿ ಪ್ರಶ್ನೆಯೂ ಕೂಡ ನೀವು ಯೋಚಿಸಿದಿರಿ ಎಂಬುದನ್ನು ನಿಮ್ಮ ಸಹಪಾಠಿಯೊಂದಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಹೊಸ ವಿಧಾನಗಳನ್ನು ನಾವು ಕಂಡುಹಿಡ್ಕೊಳ್ಬಹುದು. ನೋಡಿ, ಇಲ್ಲಿ ಇಂಗ್ಲೀಷ್ ಅಲ್ಫಾಬೆಟ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಎರಡನೇದರಲ್ಲಿ ಒಂದೊಂದು ಸಂಖ್ಯೆಗಳನ್ನು ಕೂಡ ಕೊಡಲಾಗಿದೆ. ನೋಡಿ, ಮೂರನೇದರಲ್ಲಿ ಮತ್ತೆ ಅಲ್ಫಾಬೆಟ್ಸ್ ಇದೆ, ಇಲ್ಲಿಯೂ ಕೂಡ ಅಲ್ಫಾಬೆಟ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಸಂಖ್ಯೆಗಳಿವೆ. ನೋಡಿ ಎಷ್ಟು ಬರ್ತದೆ, ಇಲ್ಲಿ 99. ನೋಡಿ, ಇಲ್ಲಿ 99ಕ್ಕೆ 1 ಸೇರಿಸಿ. ನೋಡಿ, ಇಲ್ಲಿ 1 ಅಲ್ಫಾಬೆಟ್ ಇದೆ, 1 ಸಂಖ್ಯೆಯನ್ನು ಸೇರಿಸಿದರೆ 100 ಆಯಿತು. ಇಲ್ಲಿ 3 ಸಂಖ್ಯೆ ಇದೆ ಅಲ್ವಾ, 3 ಅಕ್ಷರಗಳು, ಅದೇ ತೆರನಾಗಿ 3. ನೆಕ್ಸ್ಟ್ ಈ ಅಲ್ಫಾಬೆಟ್ ಪ್ರಕಾರನೇ ನಾವು ಸಂಖ್ಯೆಗಳನ್ನ ಬರ್ತಿದ್ದೀವಿ. ಇಲ್ಲಿ 5 ಇದೆ ಬಿಡಿ ಸ್ಥಾನದಲ್ಲಿ, ಇಲ್ಲಿ 5 ಇದೆ. ಬಿ ಸಂಖ್ಯೆ 7 ತೆಗೆದುಕೊಂಡಿದ್ದೇವೆ, ಇಲ್ಲಿ 3 ಇದೆ, 3. ಡಿ ಬದಲಾಗಿ 0 ನಾವು ಇಟ್ಟಿದ್ದೇವೆ. 75ಕ್ಕೆ 30 ಸೇರಿಸಿದರೆ 105 ಆಯಿತು. ನೋಡಿ, ಇಲ್ಲಿ ಉತ್ತರ 5 ಬಂತಲ್ವಾ, 105. ಅಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗೆ ಅನುಗುಣವಾಗಿ ನಾವು ಬರೆದಾಗ ಉತ್ತರ ನಮಗೆ ಈಸಿಯಾಗಿ ಸಿಗ್ತದೆ. ನೋಡಿ, ಇಲ್ಲಿ R ಇದೆ. ಇಲ್ಲಿ ಯಾವ ರೀತಿ ನಾವು M ಇದ್ದಾಗ ನಮ್ಮ ಉತ್ತರ ಸೇಮ್ ಬಂತಲ್ವಾ, ಅದೇ ತೆರನಾಗಿ ಇಲ್ಲಿ R ಕೊಟ್ಟಾಗ ಆ ಉತ್ತರ ನಮ್ಮದು ಸಮ ಬಂದಿದೆ. ಎರಡು ಸಂಖ್ಯೆಗಳು ಸೇಮ್ ಇವೆ. ಅದೇ ತೆರನಾಗಿ ಇಲ್ಲಿ F ನೋಡಿ, ಇಲ್ಲಿ ಒಂದು ಸಂಖ್ಯೆ ಸೇಮ್ ಇದೆ. ಇಲ್ಲಿ C ಇದೆ, 9 C ಜಾಗದಲ್ಲಿ 9 ನಾವು ತೆಗೆದುಕೊಂಡಿದ್ದೇವೆ. ಯಾವ ಸಂಖ್ಯೆ ಅಕ್ಷರ ರಿಪೀಟ್ ಆಗಿದೆ ಅದಕ್ಕೆ ಒಂದು ಸಂಖ್ಯೆಯನ್ನು ನಾವು ಕರೆಕ್ಟಾಗಿ ಕೊಟ್ಟು ಎಡಿಷನನ್ನು ಮಾಡಬೇಕು, ಸಂಕಲನ ಮಾಡಬೇಕು. ಇಂತಹ ಪ್ರಶ್ನೆಗಳನ್ನು ಗುಪ್ತಲಿಪಿಗಳು ಅಥವಾ ಅಲ್ಫಾಮೆಟಿಕ್ಸ್ ಅಂತ ಕರೆಯಲಾಗುತ್ತದೆ. ಗೊತ್ತಾಯ್ತಾ. ನೆಕ್ಸ್ಟ್, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.